ಇಲ್ಲಿ ನೋಡಿ ನಾವೇನಂತಂದರೆ ಸುಣ್ಣ ಬೇಯಿಸೋದು ಬಿಸಿನೀರು ಮಾಡೇ ಬೇಯಿಸ್ತೀವಿ ನೋಡಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ, ಎಲ್ಲ ರೆಡಿಯಾಗಿದೆ. ಬ್ಯಾರಲೆಲ್ಲ ರೆಡಿ ನೋಡಿ. ನಾನೀಗ ಬಿಸಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 3 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಈಗ ಯೂಸ್ ಮಾಡೋದು ಮೆಟ್ಯೂರ್ ಲೈಮು ನೋಡಿ, ಇಲ್ಲಿದೆಯಲ್ಲ ಇದು. ಸುಣ್ಣ ಹಾಕ್ಬಿಡೋಣ. ಮನೀಗ ಕಾಂಪೋ ಸಲ್ಫೇಟ್ ಹಾಕ್ತಾಯಿದ್ದೀವಿ. ಕಾಂಪೋ ಸಲ್ಫೇಟ್ ಬಂದುಬಿಟ್ಟು 2 kg ಹಾಕ್ತಾಯಿದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಮರ ಕತ್ಕೊಂಡ್ಬಿಟ್ಟು ಹೊಡಿತಾ ಇದ್ದಾರೆ. ಈಗ ನೋಡಿ ಸ್ಪ್ರೇ ಹೊಡಿತಾ ಇದ್ದಾರೆ. ಬನ್ನೀಗ ಇಲ್ಲಿ ನೋಡಿ ನಾವೇನಂತಂದರೆ ಸುಣ್ಣ ಬೇಯಿಸೋದು ಬಿಸಿನೀರು ಮಾಡೇ ಬೇಯಿಸ್ತೀವಿ ನೋಡಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ, ಎಲ್ಲ ರೆಡಿಯಾಗಿದೆ. ಬ್ಯಾರಲೆಲ್ಲ ರೆಡಿ ಇಲ್ಲಿ ನೋಡಿ. ರಮೇಶ್ ಎಲ್ಲ ಇದ್ದಾರೆ ಇಲ್ಲೆಲ್ಲ. ರಮೇಶ ಎಷ್ಟು ಲಾನ್ಸು? 2 ಯಾಕೆ? ನನಗೆ ಗ್ಯಾಸ್ಟಿಕ್ ಒಟ್ಟೊಳಗೆಲ್ಲ ಮತ್ತೆ ರಬ್ಬರ್ ಇಳಿಕಿದಾರಲ್ಲ ಜನ. ಬನ್ನೀಗ ಅಡಿಕೆ ಸ್ಪ್ರೇ ಸ್ಟಾರ್ಟ್ ಆಗಿದೆ ನೋಡಿ. ನಾನೀಗ ಬಿಸಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 3 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಈಗ ನೋಡಿ ಹೆಂಗಿದೆ ಇದು. ಆಲ್ಮೋಸ್ಟ್ ಇದು ಪೌಡ್ರಲ್ಲಿರುತ್ತೆ. ಬನ್ನಿ ಈಗ ನಾವು 2 kg ಯೂಸ್ ಮಾಡಬೇಕು. ಬನ್ನಿ ಈಗ ನಾವು ಯೂಸ್ ಮಾಡೋದು ಮೆಟ್ಯೂರ್ ಲೈಮು ನೋಡಿ, ಇಲ್ಲಿದೆಯಲ್ಲ ಇದು. ಆಲ್ಮೋಸ್ಟ್ ಚೆನ್ನಾಗಿದೆ. ಬನ್ನಿ ಈಗ ಇದು 1.5 kg ಹಾಕ್ತಾಯಿದ್ದೀವಿ ನಾವೀಗ. ಇದರಲ್ಲಿ ನಿಮಗೆ ಕಲ್ಲು ಮೊರಲೆಲ್ಲ ಬರಲ್ಲ, ಅದಕ್ಕೆ ನಾವು 1.5 kg ಹಾಕೋಬೋದು. ಏನಕ್ಕೆ 2 kg ಹಾಕ್ತಾರೆ ಅಂತಂದರೆ ನಾವೀಗ ಫಾರ್ ಎಕ್ಸಾಂಪಲ್ ಅದು ಇದೆ, ಅದು ತೋರಿಸ್ತೀನಿ ನಾನು ನಿಮಗೆ ನೋಡಿ. ಇಲ್ಲೂ ಇದೆ ಲೋಟಸ್ ಅಂತ ಇದೆ. ಇದರಲ್ಲಿ ಏನಂತಂದರೆ ನಿಮಗೆ ಸ್ವಲ್ಪ ಮರಳೆಲ್ಲ ಇರುತ್ತೆ. ಮೊದಲು ಸ್ವಲ್ಪ ಕಲ್ಲು ಗಿಲ್ಲೆಲ್ಲ ಅಂತ ಇರುತ್ತೆ. ಅದಕ್ಕೆ 2 kg ತೊಗೊಳ್ತಾರೆ. ಇಲ್ಲಾಂತಂದರೆ ಬೆಸ್ಟು 1.5 300ರಿಂದ 500 kg ಹಾಕೋದು ಬೆಸ್ಟು. ನಾವು ಬಂದುಬಿಟ್ಟು ಮೆಟ್ರೋ ಲೈಮ್ ಯೂಸ್ ಮಾಡ್ತಾ ಇರೋದು. ಇದಕ್ಕೆ ಸ್ಕೇಲಲ್ಲಿ ಇಟ್ಕೊಂಡು ತೂಕ ಮಾಡಿ ಹಾಕೋಕ್ಕೆ. ಮನೀಗ ಸುಣ್ಣ ಹಾಕ್ಬಿಡೋಣ. ಫಸ್ಟ್ ನೀವು ಕಾಂಪೋ ಸಲ್ಫೇಟ್ ಹಾಕ್ಬೇಕಾದ್ರೆ ಸುಣ್ಣ ಹಾಕ್ಕೊಳ್ಳಿ. ಮನೀಗ ಕಾಂಪೋ ಸಲ್ಫೇಟ್ ಹಾಕ್ತಾಯಿದ್ದೀವಿ. ಕಾಂಪೋ ಸಲ್ಫೇಟ್ ಬಂದುಬಿಟ್ಟು 2 kg ಹಾಕ್ತಾಯಿದ್ದೀವಿ. ಈಗ ಕ್ಲಿಯರ್ ಮಿಕ್ಸ್ ಮಾಡ್ಕೋಬೇಕು. 2 kg ಕಾಂಪೋ ಸಲ್ಫೇಟು ಮತ್ತು ಮೆಟ್ರೋ ಲೈಮ್ ಬಂದುಬಿಟ್ಟು ನಾವು 1.5 kg ಹಾಕ್ತಾಯಿದ್ದೀವಿ. ಬನ್ನೀಗ ಸ್ಪ್ರೇ ಸ್ಟಾರ್ಟ್ ಮಾಡಬೇಕೀಗ. ಬನ್ನೀಗ ಫೋನಾಗೆ ಸ್ಟಾರ್ಟ್ ನೋಡಿ. ರಬ್ಬರ್ ಇಲ್ಲಿ ಡೆಡ್ ಲೈನ್ ಇದೆ ನೋಡಿ. ಇಲ್ಲಿ ಫುಲ್ ದೊಡ್ಡ ಡೆಡ್ ಲೈನ್ ಇದೆ. ಇಲ್ಲಿ ಹಾಕ್ಕೊಂಡಿದ್ದೀವಿ ಇದನ್ನ. ನೋಡ್ತಾ ಇದ್ದೀರಲ್ಲ, ಈಗ ಮರ ಕತ್ಕೊಂಡ್ಬಿಟ್ಟು ಹೊಡಿತಾ ಇದ್ದಾರೆ. ಈಗ 2 ಲಾನ್ಸ್ ಹೊಡಿತಾ ಇದ್ದಾರೆ, ಈ ಕಡೆ ಮತ್ತು ಆ ಕಡೆ ನೋಡಿ. ಸ್ಪ್ರೇ ಹೊಡಿತಾ ಇದ್ದಾರೆ. ಪಾಪ ಈ ಸತಿ ಹಿಂಗೆ ನೋಡಿದ್ರೆ ಇನ್ನೇನು ಈ ವೆದರ್ ಇದ್ರೆ ಇನ್ನೇನು ಸ್ಪ್ರೇ ಬೇಕಾಗಲ್ವ ಅನ್ಸುತ್ತೆ ಯಾಕೋ. ಹಾಂ ಏನು ಪಾಪ ಈ ವರ್ಷದ ಮಳೆ ಕತೆ? ಇನ್ನು 2ನೇ ರೌಂಡಲ್ಲಿ ಬೇಡ ಅಂತ ಈಗ ಆದರೆ ಈಗ ಬಂದೆ ತೋಟದಿಂದ. ಸ್ವಲ್ಪ ಮೋಡ ಇತ್ತು, ಚೂರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರಲಿ ಮಳೆ ಬರಲಿ, ಸಖತ್ ಜೋರು ಬರಲಿ ಮಳೆ. ಯಾಕೆಂದರೆ ಮಳೆ ಅಂತೂ ಬೇಕೇ ಬೇಕು. ಮಳೆ ಇಲ್ಲ ಅಂದರೆ ಹೆಂಗೆ? ಬರಲೇಬೇಕು ಮಳೆ. ಈ ಥರ ಬರ್ತಾಯಿದೆ, ಸ್ಟಾರ್ಟ್ ಆಗಿದೆ. ನೋಡೋಣ ಮಳೆ ಬರುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ, ನೋಡಬೇಕೀಗ. ನೋಡಾಗಿದೆ ನೋಡಿ ಇಲ್ಲಿ. ಆದರೆ ಅಂತೂ ರೆಗ್ಯುಲರ್ ವ್ಲಾಗ್ಸಿಗೆ ಬಂದಾಯ್ತು. ನಾನು ರೆಗ್ಯುಲರ್ ವ್ಲಾಗ್ಸಿಗೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಾಯಿದ್ದೀನಿ. ಅದು ಖುಷಿ ಆಗ್ತಿದೆ ತುಂಬ. ಬನ್ನಿ, ಸಪೋರ್ಟ್ ಅಷ್ಟೇ ಚೆನ್ನಾಗಿ ಸಿಗ್ತಿದೆ ಯೂಟ್ಯೂಬಲ್ಲಿ ಮಾತ್ರ. ಥ್ಯಾಂಕ್ ಯು. ಬನ್ನಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ನೋಡಿ. ಈ ಪಕ್ಷಿ ಬಂದುಬಿಟ್ಟು ಯಾವಾಗಲೂ ಇಲ್ಲೇ ನೋಡಿ, ಇಲ್ಲಿ ಕೂತೇ ಇರುತ್ತೆ ನೋಡಿ. ಇಲ್ಲಿ ನಮ್ಮನ್ನು ಮರಿಯಾಕಿರ್ಬೇಕು ಮೋಸ್ಟ್ ಪ್ರಾಬ್ಲಿ. ಗುಡ್ ಮಾರ್ನಿಂಗ್. ಬನ್ನಿ, ಒಂಥರ ಇವತ್ತೊಂಥರ ಮಳೆಗಾಲ ಫೀಲಿಂಗ್ ಆಗಿದೆ ನೋಡಿ. ಮಳೆ ಬೆಳಗ್ಗಿಂದ ಹೊಡಿತಾ ಇದೆ. ಈಗ ಇದು ನೋಡಿ, ಇದು ಮಳೆಗಾಲ ಫೀಲಿಂಗಪ್ಪ. ಮನೇಲಿ ಹೊರಗಡೆ ಹೋಗೋಕ್ಕಾಗ್ಬಾರ್ದು ಮಲೆನಾಡಲ್ಲೆಲ್ಲ. ಯಾಕೆ ಅಂತಂದರೆ 2026 ಮಳೆಗಾಲ ಸ್ಟಾರ್ಟ್ ಆಗಿದೆ ಇವತ್ತಿನ ಅಂತ ಹೇಳ್ಬೋದು. ಯಾಕೆಂತಂದರೆ ಮಳೆನೇ ಇರಲಿಲ್ಲ ರೆಗ್ಯುಲರ್ ಆಗಿ. ಈಗ ಬೆಳಗಿನ ಮಳೆ ಬರ್ತಾಯಿದೆ. ಇನ್ನೊಂದು ಎಷ್ಟು ದಿನ ಅಂತ ಅಲ್ಲ. ಸೂಪರ್ ಮಾತ್ರ ನೋಡಿ. ಈಗ ಅಳಿಬೇಕು. ನಾವು ಅಳಿಯೋದು 8 to 8. ಈಗ ಟೈಮ್ ಬಂದುಬಿಟ್ಟು ಈಗ 8:50 ಟೈಮ್ ಬಂದುಬಿಟ್ಟು 7:45 ಆಗಿದೆ. ಈಗ ಅಳಿಬೇಕೀಗ. ಡೈಲಿ 20-30 ಬರೋದು. ಈಗ ಸ್ವಲ್ಪ ಜಾಸ್ತಿ ಇದೆ, ಯಾಕೆ ರಾತ್ರಿ ಎಲ್ಲ ಮಳೆ ಬಂದಿದೆ. ಹೋಗ್ಬಿಟ್ಟು ನೋಡೋಣ ಈಗ. ಬನ್ನೀಗ ಪಾಪ ಅಳಿತಾರೆ, ನೋಡೋಣ ಎಷ್ಟಾಗಿದೆ ಅಂತ. ಅರ್ಧ ಇಂಚ್ ಆಗಿದೆ. ಏನು 65 ಸೆನ್ಸ್ ಇರ್ಬೋದಾ ಅಂತ. 70 ಅದೇ ಪಾಪ. ಲಾಸ್ಟ್ ಇಯರ್ ಆಗಿದ್ದರೆ 3 ಇಂಚು 4 ಇಂಚೆಲ್ಲ ಅಳಿತಿದ್ವಿ. ಇವತ್ತು 70 ಸೆನ್ಸು. ರಾತ್ರಿ ಎಲ್ಲ ಒಂದು ಸ್ವಲ್ಪ ಬೆಳಿಗ್ಗೆ ಬೇರೆ ಮಳೆ ಬಂತು, ಅದೇ 70 ಸೆನ್ಸು. ಬನ್ನಿ ಈಗ 20 ಸೆನ್ಸ್ ಇಲ್ಲಲ್ಲ, 10 ಸೆನ್ಸ್ ಅದೇ ನಿಜ. ಏನಂದು ಬರೆಯೋಕ್ಕಾದ ಸಿಕ್ಕುತ್ತಲ್ಲ ಎಷ್ಟು ಅಂತ. ಬನ್ನಿ ಹೋಗೋಣ. ಕರೆಂಟ್ ಇಲ್ಲ ಈಗ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈಗ ನಮ್ಮೂರಲ್ಲೆಲ್ಲ ಮಳೆ ಬಂದು ಟಕ್ಕಂತ ಕರೆಂಟ್ ತೆಗೆದುಬಿಡ್ತಾರೆ.
ಎಡಿಟಿಂಗ್ ಎಲ್ಲ ಆಗ್ತಾಯಿದೆ, ರೆಂಟ್ರಿಂಗ್ ಆಯ್ತು ಅನ್ಸುತ್ತೆ ಇವತ್ತು ಬಂದುಬಿಟ್ಟು ಸ್ಯಾಂಡಿ ಡೇಲಿ ನಮ್ಮದು ಗೋಣಿಬೀಡಿದಲ್ಲಿ ಇವತ್ತು ರಜಾ. ಆದರೆ ಏನಾಯಿತು, ಬೆಳಿಗ್ಗೆ ಒಳ್ಳೆ ಮಳೆ ಬಂತು. ಒಳ್ಳೆ ಅಂದರೆ ಒಂದು 60 ಸೆಂಟ್ಸ್ ಬಂದಿದೆ ಅಷ್ಟು, ಒಂದು 70 ಸೆಂಟ್ಸ್ ಬಂದಿದೆ. ಒಂದೊಳ್ಳೆ ನ್ಯೂಸ್. ನನಗೆ ಸುಮ್ಮನೆ ತೋಟಕ್ಕೆ ಹೋಗ್ಬೇಡ ಅಂತ ಬಂದೆ. ಬನ್ನಿ ನೋಡಿ, ಪೆಪ್ಪರ್ ಇನ್ನೂ ತರೋಕ್ಕೆ ಹೋಗಿಲ್ಲ ನಾನು, ಯಾಕಂದ್ರೆ ನಮ್ಮದೇ ಟಾಪ್ ಶೂಟ್ ಯೂಸ್ ಮಾಡ್ತಿದ್ದೀನಿ ಸತಿ. ಬೇಕಾದ್ರೆ ಸ್ವಲ್ಪ ವೆರೈಟೀಸ್ ಪೇಪರ್ ಮಾತ್ರ ತರಕ್ಕೆ ಹೋಗ್ತೀನಿ ಅಷ್ಟೇ ನಾನು. Know that they ride or die. I keep boys.